ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 16ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾಗುತ್ತೆ. ಯಾಕಂದರೆ ಈ ಶ್ಲೋಕ ಹೇಳುತ್ತೆ ಪಾಪ ಮತ್ತು ಒಳ್ಳೆ ಕಾರ್ಯಗಳನ್ನು ಏಕೆ ಮಾಡಬೇಕು ಮತ್ತು ಪಾಪದಿಂದ ಬದುಕು ಏನೇನೆಲ್ಲ ಆಗುತ್ತೆ ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ನಾವೇನನ್ನಾಗಲಿ ಒಳ್ಳೆ ಕಾರ್ಯ ಮಾಡೋಕ್ಕಿಂತ ಮೊದಲು ಆಗಲಿ ಏನೇ ಆಗಲಿ ಕೆಟ್ಟ ಅಭಿಪ್ರಾಯಗಳು ಏನೇನು ಆಗಲಿ ಅದರ ಬಗ್ಗೆ ನಮಗೆ ಬಹಳ ಇದಾಗುತ್ತೆ. ಏನಂದರೆ ಒಂದು ಅಭಿಪ್ರಾಯವನ್ನು ಹುಟ್ಟಿಸ್ಕೊಳ್ಬಿಡುತ್ತೆ. ಹಾಗಾಗಿ ನಾವು ಅದನ್ನು ತಲೆ ಕೆಡಿಸ್ಕೊಳ್ಳಾರ್ದಂಗೆ ನಮ್ಮ ಕೆಲಸವನ್ನು ಒಳ್ಳೆ ರೀತಿಯಿಂದ ಮಾಡಬೇಕಾಗುತ್ತೆ. ಮತ್ತು ಒಂದು ಒಳ್ಳೆ ನಿರ್ದಿಷ್ಟ ಕೆಲಸ ಮಾಡಿದ ನಂತರವೇ ನಮ್ಮ ಜೀವನವನ್ನು ನಾವು ಯಾವ ಥರ ಮಾಡ್ಕೋಬೇಕಾಗುತ್ತೆ ಮತ್ತು ಪಾಪಗಳು ಏನನ್ನೆಲ್ಲ ನಮಗೆ ತುಂಬಿಕೊಳ್ಳುತ್ತೆ ಮತ್ತು ಒಳ್ಳೆಯ ಕೆಲಸ ನಮಗೆ ಏನು ತುಂಬಿಕೊಳ್ಳುತ್ತೆ ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ. ಮತ್ತು ಈ ಶ್ಲೋಕ ನಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಒಂದು ಶೇರ್, ಲೈಕ್ ಮತ್ತು ಕಮೆಂಟನ್ನು ಇದೇ ರೀತಿಯಾಗಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗಿ. ಮತ್ತು ಇವತ್ತಿನ ಶ್ಲೋಕ ಏನಿದೆ, 16ನೇ ಶ್ಲೋಕ ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಒಂದು 16ನೇ ಶ್ಲೋಕ ಹೇಳುತ್ತೆ ನಮಗೆ, ವಿವಂ ಪ್ರತಿವರ್ತಂ ಚಕ್ರಂ ನಾನು ವರ್ತಯತೆ ಯಂ ಅಗ್ರಾನಿರಿದ್ರೀನಂ ಯರಂ ಓ ಮೋಗಂ ಪಾರ್ಥೆ ಸಹಜೀವತಂ. ಇದರ ಅರ್ಥ ಏನಂದ್ರೆ, ಅರ್ಜುನ ವೇದಗಳು ಪ್ರವರ್ತಿಸಿದ ಯಜ್ಞಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂಥ ಮನುಷ್ಯನ ಬದುಕು ವ್ಯರ್ಥ ಅಂತ ಭಾವಿಸ್ತಿದ್ದಾರೆ. ಅಂದ್ರೆ ಅರ್ಜುನಗೆ ಹೇಳ್ತಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ, ಯಾರು ಒಂದು ಒಳ್ಳೆ ಯಜ್ಞಗಳನ್ನು, ಜ್ಞಾನಗಳನ್ನು ಮತ್ತು ಏನನ್ನಾಗ್ಲಿ ಉಪಯೋಗಿಸಿಕೊಳ್ಳಲಾರದೆ ಇರ್ತಾರೆ, ಅವರು ತಮ್ಮ ಇಂದ್ರಿಯ ತೃಪ್ತಿಗಾಗಿ, ಅಂದ್ರೆ ತಮಗೆ ಬೇಕಾದಂಗೆ ನಾನು ಹಿಂಗೆ ಇರಬೇಕು ಹಂಗೆ ಇರಬೇಕು ಮತ್ತು ನಮ್ಗಿಷ್ಟೇ ನಮ್ಮ ಲೈಫು ಜೀವನ ಅಂತ ಈ ತರ ಅನ್ಕೊಂಡವ್ರಿಗೆ ಅವರ ಪಾಪ ಮಾಡಿದ ಅಲ್ಲಿಗೆ ಅವರ ಜೀವನ ಮಾಡಿದ್ರು ಕೂಡ ವ್ಯರ್ಥ ಆಗುತ್ತೆ ಅಂತ ಈ ಶ್ಲೋಕ ನಮ್ಗೆ ಹೇಳ್ತಿದೆ. ಮತ್ತು ಈ ಶ್ಲೋಕದಲ್ಲಿ ಪಾಪವೇ ಅಂತ ಬಂದಿದೆ. ಪಾಪ ಅಂದ್ರೆ ನಮ್ಮ ಒಂದು ಏನನ್ನಾಗ್ಲಿ ನಾವು ಮಾಡಿದಾಗ, ತಿಳಿಲಾರ್ದು ಮಾಡಿದಾಗ ನಾವು ಏನನ್ನಾಗ್ಲಿ ಪಾಪ ಮಾಡಿಲ್ಲ ಬಿಡು, ಏನೋ ತಿಳಿದಿಲ್ಲ ಬಿಡು ಅಂತ ನಾವು ಭಾವಿಸ್ತೀವಿ. ಆದ್ರೆ ಇಲ್ಲಿ ಹೇಳ್ತಿದ್ದಾರೆ, ನೀವು ಪಾಪ ಮಾಡಿದ್ರು, ನೀವೇನೇ ಮಾಡಿದ್ರು ನಿಮ್ಮ ಜೀವನ ನೀವು ನಡೆಸಿಕೊಂಡು ಹೋದ್ರು ಸಹ ನಿಮ್ಮ ಜೀವನ ವ್ಯರ್ಥ ಆಗುತ್ತೆ. ನೀವು ಏನನ್ನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಹೇಳುತ್ತೆ ಪೂರ್ವವಾಗಿ, ಕಷ್ಟಪಟ್ಟು ದುಡಿಯಿರಿ, ಇಂದ್ರಿಯ ಸುಖ ಪಡೆಯಿರಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ. ಅಂದ್ರೆ ನೀವು ಏನನ್ನಾಗ್ಲಿ ಮಾಡುವಾಗ, ಒಂದು ಒಳ್ಳೆ ಕಾರ್ಯ ಆಗ್ಲಿ ಏನೇ ಆಗ್ಲಿ ಮಾಡುವಾಗ ನಿಮ್ಮ ಕೆಲಸವನ್ನು ನೀವು ನಿರಂತರವಾಗಿ ಮಾಡ್ತಾ ಇರ್ಬೇಕು. ಅದು ಏನೇ ಇರಲಿ, ಯಾವುದೇ ಕೆಲಸ ಇರಲಿ, ನಮ್ಮ ಕೆಲಸದ ಬಗ್ಗೆ ನಮಗೆ ಆಸಕ್ತಿ ಇರಬೇಕು ಮತ್ತು ಗೌರವ ಇರಬೇಕು. ಆಗ ಮಾತ್ರ ನಾವೇನನ್ನಾಗ್ಲಿ ಅದರ ಬಗ್ಗೆ ಏನನ್ನು ಸುಖ ಏನಾರ ಇರಲಿ ನಾವು ತೆಗೆದುಕೊಳ್ಬಹುದು ಅನ್ನೋಕೆ ಈ ಶ್ಲೋಕನೇ ಕಾರಣ ಆಗಿರುತ್ತೆ. ಮತ್ತು ಕಷ್ಟಪಟ್ಟು ದುಡೀರಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವೇನನ್ನಾಗ್ಲಿ ಕಷ್ಟಪಟ್ಟೆ ದುಡಿಬೇಕಂತ ಏನಿರಲ್ಲ. ಒಬ್ಬರಿಗೆ ಏನನ್ನಾಗ್ಲಿ ಒಂದು ಒಳ್ಳೆ ಕೆಲಸ ಅಂತ ಇರುತ್ತೆ, ಆದ್ರೆ ಅಲ್ಲಿನ ಕಷ್ಟ ತಕ್ಕಂಗೆ ದುಡಿಮೆ ಸಿಗುತ್ತೆ. ಹಾಗೆ ಮತ್ತು ನಿಮ್ಮ ಇಂದ್ರಿಯಗಳ ಸುಖ ಪಡೆಯಿರಿ ಅಂದ್ರೆ ನಿಮ್ಮ ದೇಹದ ಒಂದು ಏನನ್ನಾಗ್ಲಿ ಕೆಲಸ ಮಾಡಿದ ತಕ್ಷಣ ಏನನ್ನಾಗ್ಲಿ ನೀವು ಆರಾಮಾಗಿ ಇರ್ಲಿ ಅಂತ ಇಂದ್ರಿಯ ಸುಖ ಎಂದು ಕರೆಯುತ್ತಾರೆ. ಮತ್ತು ಸಂಪೂರ್ಣವಾಗಿ ಹೇಳ್ತಾರೆ, ಎನ್ನುವ ಧರಿ ಪೀಚಯ ಚಿಂತಿಸಿ ರೀತಿಯನ್ನು ಇಲ್ಲಿ ಭಗವಂತನು ಖಂಡಿಸುತ್ತಾನೆ. ಆದ್ದರಿಂದ ಈ ಐಹಿಕ ಜಗತ್ತನ್ನು ಸೇವಿಸಲು ಬಯಸುವವರಿಗೆ ಮೇಲೆ ಹೇಳಿದ ಯಜ್ಞಾಚರಣೆಯ ಚಕ್ರವು ತೀರಾ ಅಗತ್ಯ. ಇಂಥ ನಿಯಮಗಳನ್ನು ಪಾಲಿಸಿದವರನ್ನು ಹೆಚ್ಚು ಹೆಚ್ಚು ಖಂಡನೆಗೆ ಒಳಗೋಗುತ್ತಾ ಬಹು ಅಪಾಯದ ಬದುಕನ್ನು ನಡೆಸುತ್ತಾನೆ. ಅಂದ್ರೆ ಪಾಪದ ಒಂದು ಕೆಲಸ ಮಾಡಿದ ನಂತರವೇ ಅವರಿಗೆ ಏನನ್ನಾಗ್ಲಿ ಮಾಡೋಕ್ಕಾಗಲ್ಲ. ಏನೇನ್ ಕೆಲಸ ಕೊಟ್ರು ಅವರಿಗೆ ನಿರಂತರವಾಗಿ ಮಾಡೋಕ್ಕಾಗಲ್ಲ. ಮತ್ತೆ ಅವರಿಗೆ ಒಂದು ಒಳಗಡೆ ಏನೋ ಒಂದು ಯಾವುದೇ ಕೆಲಸ ಮಾಡೋ ತಕ್ಷಣನೇ ಅವ್ರಿಗೆ ಯಾವುದೋ ಒಂದು ಚಿಕಿತ್ಸೆ ಹುಟ್ಟುಬಿಡುತ್ತೆ. ಏನ್ ಮಾಡ್ಬೇಕು ಬಿಡು, ಏನ್ ಮಾಡಬಾರ್ದು, ಇದು ಯಾಕೆ ಮಾಡ್ಬೇಕಂತ ಅವರಿಗೆ ಅವರ ಮೇಲೆ ಚಿಕಿತ್ಸೆ ಇಡುತ್ತೆ. ಹಾಗಾಗಿ ಇದು ಹೇಳೋದು ಶ್ಲೋಕ,
ನಿಮ್ಮ ಜೀವನದಲ್ಲಿ ನೀವು ಒಳ್ಳೆ ಕಾರ್ಯ ಮಾಡಿ ಮತ್ತು ನಿಮ್ಮ ಕೆಲಸವನ್ನು ಕಷ್ಟಪಟ್ಟು ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ನೀವೇನನ್ನಾದ್ರೂ ಪಡ್ಕೊಳ್ಬೇಕು, ಏನನ್ನಾದ್ರೂ ಬಯಸ್ಬೇಕು ಅಂದಾಗ ನಿಮ್ಮ ಒಂದು ಕೆಲಸದಿಂದ ನೀವೇನನ್ನಾದ್ರೂ ಪಡ್ಕೋಬಹುದು ಅನ್ನೋದಕ್ಕೆ ಈ ಶ್ಲೋಕನೇ ಸಾಕ್ಷಿಯಾಗಿದೆ. ಮತ್ತು ಈ ಶ್ಲೋಕ ಹೇಳುತ್ತೆ, ನೀವೇನನ್ನಾಗ್ಲಿ ಕಷ್ಟಪಟ್ಟೇ ಪಡಿಬೇಕಂತೇನಿಲ್ಲ, ನಿಮ್ಮ ಕೆಲಸ ತಕ್ಕಂಗೆ ನಿಮ್ಗೆ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ನಮ್ಗೆ ಸಾಬೀತು ಮಾಡಲಾಗಿದೆ. ಮತ್ತು ಇನ್ನಷ್ಟು ಏನಂದ್ರೆ, ಪುಣ್ಯಗಳನ್ನು ಮೀರಿದ ಆಧ್ಯಾತ್ಮಿಕವಾಗಿ ನಿಯಮಿತ ಯಜ್ಞಗಳನ್ನು ಕಟ್ಟುನಿಟ್ಟಾಗಿ ಮಾಡಲೇಬೇಕು. ಅಂದ್ರೆ ಪುಣ್ಯ ಕೆಲಸ ಅಂತ ಬಂದಾಗ ನಾವ್ ಹೇಳ್ತೀವಿ, ಏನನ್ನಾಗ್ಲಿ ದಾನ ಮಾಡ್ಲಿ, ಏನನ್ನಾಗ್ಲಿ ನಮ್ಮ ಕಡೆಯಿಂದ ಇನ್ನೊಬ್ರು ಹೋಗೋದಕ್ಕೆ ನಾವು ಪುಣ್ಯದ ಕೆಲಸ ಅಂತ ಭಾವಿಸ್ತೀವಿ. ಆದ್ರೆ ಪುಣ್ಯದ ಕೆಲಸ ಅನ್ನೋದಕ್ಕೆ ಅಲ್ಲಿ ಏನಿರ್ಬಾರ್ದು ಅಂದ್ರೆ ನಮ್ಮ ಹೆಸರು ಇರಬಾರ್ದು, ಏನಿರ್ಬಾರ್ದು, ಅದಕ್ಕೆ ಪುಣ್ಯ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅವರು ತಿಳಿಸಿದ್ದಾರೆ. ಯಾಕಂದ್ರೆ ನಾವು ಮಾಡೋ ಕೆಲಸವನ್ನು ನಾವು ಎಲ್ಲೇ ಒಂದು ಪುಣ್ಯ ಕೆಲಸ ಆಗ್ಲಿ ಏನನ್ನಾಗ್ಲಿ ಮಾಡಿದಾಗ ಅದು ಅಲ್ಲಿಗೆ ಮಾತ್ರ ಸೀಮಿತ ಆಗಿರ್ಬೇಕು ಅಥವಾ ಬೇರೆ ಕಡೆ ಎಲ್ಲಿ ಆಗಬಾರ್ದು ಅನ್ನೋದಕ್ಕೆ ಈ ಶ್ಲೋಕನೇ ಸಂಪೂರ್ಣ ನಮ್ಗೆ ತಿಳಿಸಿದೆ. ಹಾಗಾಗಿ ಈ ಶ್ಲೋಕ ನಿಮ್ಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾ ಭಾವಿಸ್ತೀನಿ. ಮತ್ತು ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಮತ್ತು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ನಾವು ಈ ಶ್ಲೋಕವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಬನ್ನಿ ಆ ಶ್ರೀ ಕೃಷ್ಣನ ಒಂದು ಜಪ ಮಾಡಿ ಮುಕ್ತಾಯಗೊಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ನಮಸ್ಕಾರ.